ಕೆಲವು ಆಹಾರಗಳ ಆರೋಗ್ಯದ ಪ್ರಯೋಜನಗಳ ಬಗ್ಗೆ ನಾವು ಸರಿಯಾಗಿ ತಿಳಿಯದೆ ಹಾಗೆಯೇ ತಿರಸ್ಕರಿಸಿ ಬಿಡುತ್ತೇವೆ. ಇದಕ್ಕೆ ಬೆಸ್ಟ್ ಉದಾಹರಣೆ ಎಂದರೆ ಹುರುಳಿಕಾಳು. ಸಾಮಾನ್ಯವಾಗಿ ಹಳ್ಳಿ ಕಡೆ ಇದನ್ನ ಬೇಯಿಸಿ ಹಸುಗಳಿಗೆ ತಿನ್ನಿಸುತ್ತಾರೆ. ಹಾಗಾಗಿ ಹೆಚ್ಚಿನವರು ಇದು ಹಸುಗಳಿಗೆ ಮಾತ್ರ ಸೀಮಿತ ಎಂದು ಹೇಳಿ ಇದರ ಕಡೆ ಕಣ್ಣೆತ್ತಿಯೂ ನೋಡಲ್ಲ. ಆದ್ರೆ ನಿಮಗೆ ಗೊತ್ತಿರಲಿ, ಹುರುಳಿಕಾಳಿನಷ್ಟು ಪೌಷ್ಟಿಕ ಮತ್ತು ಅಗ್ಗವಾಗಿರುವ ದ್ವಿದಳ ಧಾನ್ಯ ಇನ್ನೊಂದಿಲ್ಲ. ಇದೇ ರೀತಿಯಾಗಿ ಓಟ್ಸ್ ಕೂಡ ಸಖತ್ ಪೌಷ್ಟಿಕ ಆರೋಗ್ಯಕಾರಿ ಆಹಾರ ಧಾನ್ಯ. ಹಾಗಾದ್ರೆ ಈ ಓಟ್ಸ್ ತಿನ್ನುವುದರಿಂದ ನಮಗೆ ಸಿಗುವಂತಹ ಆರೋಗ್ಯದ ಲಾಭಗಳ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿ. ಯಾವಾಗ ಈ ಓಟ್ಸ್ ನ ಆರೋಗ್ಯಕಾರಿ ಪ್ರಯೋಜನಗಳು ಜಗತ್ತಿಗೆ ಗೊತ್ತಾಯಿತೋ ಅಂದಿನಿಂದ ಕೆಲವು ದೇಶಗಳು ಶೀಘ್ರವೇ ಈ ಪೂರ್ವಾಗ್ರಹದಿಂದ ಹೊರಬಂದು ಓಟ್ಸ್ ಅನ್ನ ತಮ್ಮ ಆಹಾರ ಕ್ರಮದಲ್ಲಿ ಸೇರಿಸಿಕೊಂಡರು. ಅದರಲ್ಲೂ ಸಿದ್ಧ ರೂಪದ ಈ ರವೆಯನ್ನ ನೇರವಾಗಿ ಬಿಸಿ ಹಾಲಿನಲ್ಲಿ ಮಿಶ್ರಣ ಮಾಡಿ ಬೇಕಿದ್ದರೆ ಸ್ವಲ್ಪ ಜೇನುತುಪ್ಪ ಬೆರೆಸಿ ಉಪಹಾರದ ರೂಪದಲ್ಲಿ ಸೇವಿಸಿದರೆ ಹೊಟ್ಟೆಯು ತುಂಬುತ್ತೆ. ಆರೋಗ್ಯಕ್ಕೂ ಸಾಕಷ್ಟು ಪ್ರಯೋಜನಗಳು ಲಭಿಸುತ್ತವೆ. ಇನ್ನು ದೇಹದ ಅತಿಯಾದ ತೂಕ ಇಳಿಸಿಕೊಂಡು ಫಿಟ್ನೆಸ್ ಹಾಗೂ ಆರೋಗ್ಯವನ್ನ ಕಾಪಾಡಿಕೊಳ್ಳಬೇಕು ಎನ್ನುವ ಆಸೆಯು ಪ್ರತಿಯೊಬ್ಬರಲ್ಲೂ ಇರುವುದು. ಆದರೆ ಹೆಚ್ಚಿನವರಿಗೆ ಇದರಲ್ಲಿ ಯಶಸ್ಸು ಸಿಗುವುದಿಲ್ಲ ಎನ್ನುವ ವಾದ ಹಲವರದು. ಹಾಗಾಗಿ ತೂಕ ಇಳಿಸಲು ಬಯಸುವವರು ಯಾಕೆ ಒಮ್ಮೆ ಓಟ್ಸ್ ರವೆ ಪ್ರಯತ್ನಿಸಬಾರದು? ಹೌದು, ಓಟ್ಸ್ ರವೆ ತೂಕ ಇಳಿಸುವ ಪ್ರಯತ್ನದಲ್ಲಿರುವವರಿಗೆ ಬೆಸ್ಟ್ ಆಹಾರ ಎಂದೇ ಹೇಳಬಹುದು. ಇದರಿಂದ ತೂಕ ಇಳಿಕೆಯ ಪ್ರಗತಿ ಇನ್ನಷ್ಟು ಶೀಘ್ರವಾಗುತ್ತದೆ. ಇದಕ್ಕೆ ಮುಖ್ಯ ಕಾರಣಗಳು ಏನಂದ್ರೆ ಇದರಲ್ಲಿರುವ ಅಧಿಕ ಪ್ರಮಾಣದ ಕರಗುವ ನಾರಿನಂಶ. ಈ ನಾರಿನಂಶ ಹೊಟ್ಟೆ ತುಂಬಿರುವ ಭಾವನೆಯನ್ನ ಮೂಡಿಸಿ ಅನಗತ್ಯ ಆಹಾರ ಸೇವನೆಯಿಂದ ತಡೆಯುತ್ತವೆ. ಅಲ್ಲದೆ ಈ ಕರಗದ ನಾರನ್ನ ಜೀರ್ಣಿಸಿಕೊಳ್ಳುವ ಪ್ರಯತ್ನದಲ್ಲಿ ದೇಹ ಹೆಚ್ಚಿನ ಕೊಬ್ಬಿನಾಂಶವನ್ನ ಬಳಸಿಕೊಳ್ಳುತ್ತದೆ. ಇನ್ನು ಇಂದಿನ ಆಧುನಿಕ ಜೀವನದಲ್ಲಿ ವಯಸ್ಸಿನ ಭೇದವಿಲ್ಲ. ಸಣ್ಣ ವಯಸ್ಸಿನವರಿಗೂ ಕೊಲೆಸ್ಟ್ರಾಲ್ ಸಮಸ್ಯೆಯು ಕಂಡು ಬರುವುದು ನಿಮಗೆ ಗೊತ್ತಿರಬಹುದು. ಹಿಂದಿನ ಕಾಲದಲ್ಲಿ ನಮ್ಮ ಕೆಲವು ಹಿರಿಯರಿಗೆ ಅಂದರೆ ಸುಮಾರು ವಯಸ್ಸು 50 ದಾಟಿದವರಲ್ಲಿ ಇಂತಹ ಸಮಸ್ಯೆಯು ಕಂಡುಬರುತ್ತಲಿತ್ತು. ಆದರೆ ಇಂದಿನ ಯುವಜನತೆಯ ಜೀವನ ಶೈಲಿ ಬದಲಾವಣೆ ಹಾಗೂ ಆಹಾರ ಕ್ರಮದಿಂದಾಗಿ ಇಂದಿನ ದಿನಗಳಲ್ಲಿ ಇದು ಹದಿಹರೆಯದವರಲ್ಲೂ ಕಂಡು ಬರುವುದು. ಹಾಗಾಗಿ ಈ ಕೆಟ್ಟ ಕೊಲೆಸ್ಟ್ರಾಲ್ ಸಮಸ್ಯೆಯನ್ನ ನಿಯಂತ್ರಿಸಲು ಪ್ರತಿದಿನ ಬೆಳಿಗ್ಗೆ ಆಹಾರವಾಗಿ ಓಟ್ಸ್ ರವೆಯ ಖಾದ್ಯವನ್ನ ಸೇವಿಸುವುದರಿಂದ ಹಲವಾರು ಪ್ರಯೋಜನಗಳು ಸಿಗುತ್ತವೆ. ಇದು ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನ ನಿಯಂತ್ರಿಸಿ ಒಳ್ಳೆಯ ಕೊಲೆಸ್ಟ್ರಾಲ್ ಮಟ್ಟವನ್ನ ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಇನ್ನು ಮೊದಲೇ ತಿಳಿಸಿದಂತೆ ಓಟ್ಸ್ ತನ್ನಲ್ಲಿ ಅಧಿಕ ಪ್ರಮಾಣದ ನಾರಿನಾಂಶ ಒಳಗೊಂಡಿದೆ. ಅಷ್ಟೇ ಅಲ್ಲದೆ ಅತ್ಯಂತ ಕಡಿಮೆ ಪ್ರಮಾಣದ ಗ್ಲೈಸೆಮಿಕ್ ಸೂಚ್ಯಂಕವನ್ನ ಸಹ ಹೊಂದಿರುವುದರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ಅಚ್ಚುಕಟ್ಟಾಗಿ ಇದು ನಿರ್ವಹಣೆ ಮಾಡುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಾಮೆಂಟ್ ಮೂಲಕ ತಿಳಿಸಿ.